ಮಿತ್ರ ನಮಸ್ಕಾರ. ರೆಕ್ರೂಟಿಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ನಮ್ಮ ಆಫೀಸ್ ಡೀಟೇಲ್ಸನ್ನು ಅಥವಾ ಅಡ್ರೆಸ್ಸನ್ನು ಮತ್ತು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಈಗ ಆಲ್ರೆಡಿ ಬಂದಿರುತ್ತೆ. ಸೊ ಈಗ ಅದನ್ನು ನಾವು ಹೇಗಪ್ಪ ಸೇವ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ನೋಡೋಣ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರೆಕ್ರೂಟಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS ಮತ್ತು ಸರ್ಕಾರಿ ನೌಕರರ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನೋದನ್ನು ಮಾತ್ರ ಮರಿಬೇಡಿ. ಸೊ ಈಗ ನೀವು HRMS 2.0ವನ್ನು ಓಪನ್ ಮಾಡ್ತೀರಾ, ಅದು ಕೂಡ DDO ರೋಲನ್ನೇ ಓಪನ್ ಮಾಡ್ತೀರಾ. ಸೊ DDO ರೋಲ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ವ್ಯೂ ಮತ್ತು ಎಡಿಟ್ ಅಂತ ಇದೆ. ಸೊ ನೀವು ಎಡಿಟ್ ಅನ್ನೋವಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವ್ಯೂ ಅಂತ ಹೇಳಿದ್ರೆ ಜಸ್ಟ್ ನೋಡೋದಾಗಿರುತ್ತದು. ಸೊ ನೋಡ್ಬೋದು. ಈಗ ನೀವು ಎಡಿಟನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ. ಸೊ ಇದನ್ನು ಯಾರೂ ಕೂಡ ನೀವು ಬಹುಶಃ ಮಾಡಿರ್ತೀರಿ. ಏನು ಮಾಡಿರ್ತೀರಿ ಅಂತ ಹೇಳಿದ್ರೆ ನೀವು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡನ್ನು ಸೆಟ್ ಮಾಡಿರಲ್ಲ, ಸೇವ್ ಮಾಡಬೇಕೀಗ ನೀವು. ಸೊ ಹೇಗೆ ಸೇವ್ ಮಾಡ್ತೀರಾ? ಸೊ ಆಲ್ರೆಡಿ ಸೇವ್ ಇದ್ದರೆ ನೋ ಪ್ರಾಬ್ಲಮ್, ಒಂದು ಸಲ ಮಾಡಿದರೆ ತೊಂದರೆ ಇಲ್ಲ. ಇಲ್ಲಿ ಈ ರೀತಿ ಪೇಜ್ ಬರುತ್ತೆ. ನಾಮಿನೇಟೆಡ್ ಎಂಪ್ಲಾಯ್ ಅಂತ ಬಂದಾಗ ನಿಮ್ಮ DDO ಅವರನ್ನೇ ನೀವು ಇಲ್ಲಿ ಅವರ KJD ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಅವ್ರ ಹೆಸರು ಕಾಣಿಸ್ಕೊಳ್ಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಮೇಲ್ಗಡೆ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ನಿಮಗೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇದುವರೆಗೂ ಇದನ್ನು ಮಾಡೇ ಇಲ್ಲ ಅಂತ ಅರ್ಥ. ಇದು ಫಸ್ಟ್ ಸ್ಟೆಪ್ ಮಾಡಿದ್ದೀವಿ ನಾವು, ಅದಕ್ಕೋಸ್ಕರ ಇದು ಬಂದಿದೆ. ಸೊ ಅದನ್ನು ಮಾಡಬೇಕಾಗಿರೋದು ಹೇಗೆ, ಮೊದಲಿಂದ ನೀವು ಮಾಡ್ಕೋಬೇಕಾಗಿರೋದು ಹೇಗೆ ಅನ್ನೋವಂಥದ್ದನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಕುರಿತು ಮಾಹಿತಿಯನ್ನು ಹಾಕಿರ್ತೀನಿ, ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫೀಸ್ ಕೋಡ್ ಅಂತ ಬರುತ್ತೆ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫೀಸ್ ಕೋಡ್ ಅಂತ ಏನು ಇರೋದಿಲ್ಲ, ನಮ್ಗೆ ಯಾವುದೂ ಕೂಡ ಇರೋದಿಲ್ಲ. ಇಲ್ಲಿ KJD ನಂಬರ್ಗಳು ಮಾತ್ರ ಇಲ್ಲಿ ಎಂಟರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಆಫೀಸ್ ಕೋಡು ಅಥವಾ ಮತ್ತೊಂದು ಏನೂ ಇಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಯಾವುದು ಕೋಡ್ ಇರೋಲ್ಲ, ಆಫೀಸಿಗೆ ಅಂತ ಯಾವ ಕೋಡು ಇರೋದಿಲ್ಲ. HRMS ಕೋಡಾ, K2 ಕೋಡಾ, ಅದು ಯಾವುದೂ ಇರೋಲ್ಲ. ಆಫೀಸ್ ಕೋಡ್ ಅಂತ, ಡಿಪಾರ್ಟ್ಮೆಂಟ್ ಆಫೀಸ್ ಕೋಡ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು DDO ರವರ ನಂಬರನ್ನೇ ಇಲ್ಲಿ ಹಾಕಬೇಕಾಗುತ್ತೆ. ಬೇಕಿದ್ರೆ ನೀವು HRMS 1 ಕೋಡನ್ನು ಹಾಕಿ ನೋಡಿ, ತಗೊಳ್ಳೋದಿಲ್ಲ. ಸೊ ಅಲ್ಲಿಗೆ ನೀವು ಹಾಕಬೇಕಾಗಿರೋವಂಥದ್ದು ಇಲ್ಲಿರುವಂತಹ DDO ರವರ KJD ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದರ ಪಕ್ಕದಲ್ಲೇ HRMS ಆಫೀಸ್ ಕೋಡ್ ಅಂತ ಇದೆ ನೋಡಿ. ಸೊ ಅದು ಆಲ್ರೆಡಿ ತಗೊಂಡಿರುತ್ತೆ, ಅದನ್ನು ನಾವು ಇನ್ನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾವೀಗ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಆಲ್ರೆಡಿ ನಾವು HRMS 2.0ದ ESS ಆ್ಯಪ್ನಲ್ಲಿ ಅದನ್ನು ಸೆರೆ ಹಿಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಆಗಿದೆ ಅದು. ಸೊ ಈಗ ನಾವು ಇದನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಬಹಳ ಸಲ ಹೇಳಿದ್ದಾರೆ, ಇದು ಮೋಸ್ಟ್ಲಿ ಫೈನಲ್ ಕಾಲ್ ಅಂತ ಇರುತ್ತೆ. ಈ ಪೇಜು, ಈ ಪಾಪಪ್ ಬರ್ತಾ ಇರುವಂಥದ್ದು ಎಷ್ಟು ದಿನ ನಿಮ್ಗೆ ಇರುತ್ತೋ ಅನ್ನೋವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ನೀವೇನು ಮಾಡಿ, ಆದಷ್ಟು ಬೇಗನೆ ಇದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈಗ KJD ನಂಬರನ್ನು ಕೊಡ್ತಾ ಇದ್ದೀನಿ. KJD ನಂಬರನ್ನು ಕೊಟ್ಟು ನಾವೀಗ ಸೇವ್ ಕೊಡಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ನಾನಿಲ್ಲಿ ನಿಮ್ಗೆ ಏನು ಹೇಳಬೇಕಾಗಿರೋದು ಅಂತ ಹೇಳಿದ್ರೆ, ನೀವು ಈ ಮೇಲ್ಗಡೆ ಇರತಕ್ಕಂಥ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಫಿಲ್ ಮಾಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಹಿತಿ ನಿಮಗೆ ತುಂಬೋದಕ್ಕೆ ಬರೋದಿಲ್ಲ. ಸೊ ಕೇವಲ ನೀವು ಆಫೀಸ್ ಡೀಟೇಲ್ಸನ್ನು ಅಷ್ಟೇ ಮಾಡೋದಕ್ಕಾಗಲ್ಲ. ನಿಮಗೆ ಜಿಯೋ ಕೋಆರ್ಡಿನೇಷನ್ ಆಗಬೇಕು ಮತ್ತು ಆಫೀಸ್ ಅಡ್ರೆಸ್ಸು ಕೂಡ ಸೇವ್ ಆಗಿರಬೇಕು. ಸೊ ಮೊದಲು ನೀವು ಆಫೀಸ್ ಅಡ್ರೆಸ್ಸನ್ನು ಸೇವ್ ಮಾಡಬೇಕು. ಸೇವ್ ಮಾಡಿದ ಮೇಲೆ ನಿಮಗೆ ಲೊಕೇಶನನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ನಾಮಿನೇಟೆಡ್ ಎಂಪ್ಲಾಯ್ ಅಂತ ಕೊಟ್ಟಿರ್ತೀವೋ ಅವ್ರ ಎಂಪ್ಲಾಯಿಗೆ ಅದು ಲಿಂಕ್ ಹೋಗಿರುತ್ತೆ. ಅಲ್ಲಿ ನೀವು ಮೊಬೈಲ್ ESS ಆ್ಯಪನ್ನು ನೀವು ತೊಗೊಂಡು ಅಲ್ಲಿ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಹೇಗೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಕೂಡ ನಾನಲ್ಲಿ ನಿಮಗೆ ಸಂಪೂರ್ಣವಾದ ವಿಡಿಯೋವನ್ನು ನಾನು 1-2-3 ವಿಡಿಯೋ ಇದೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಒಮ್ಮೆ ನಿಮಗೆ ಅದಕ್ಕೆ ನೀವು ಏನು ಮಾಡಬೇಕು, ಯಾವ ಹಂತವನ್ನು ಮಾಡಬೇಕು ಅನ್ನೋವಂಥದ್ದು ಇರುತ್ತೋ ಅದನ್ನು ಕುರಿತು ನೀವು ಅದನ್ನು ಮುಗಿಸ್ಕೊಂಡಾದ್ಮೇಲೆ ನಿಮ್ಗೆ ಈ ಪೇಜನ್ನು ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನೀವು ನೋಡ್ಕೋಬೇಕು. ಸೊ ಇನ್ ಕೇಸ್ ಏನಾದರೂ ನೀವು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗ್ ಆಗಲೇ ನಾವು ನೋಡಿದ್ವಲ್ಲ, ಇಲ್ಲಿ ಆಫೀಸ್ ಡೀಟೇಲ್ಸ್ಗಳು ನಿಮ್ಗೆ ಓಪನ್ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ವ್ಯೂ ಮತ್ತು ಎಡಿಟ್ ಅಂತ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಫ್ ದ ರಿಕ್ವೈರ್ಡ್ ಆಫೀಸ್ ನಾಟ್ ಡಿಸ್ಪ್ಲೇಡ್ ಇನ್ ದ ಲಿಸ್ಟ್ ಪ್ಲೀಸ್ ಕಾಂಟ್ಯಾಕ್ಟ್. ನಾವು ಇಲ್ಲಿ ನಮ್ಗೆ ಆಫೀಸ್ ಡೀಟೇಲ್ಸ್ ನೀವು ಮಾಡುವಾಗ ಇಲ್ಲಿ ಏನಾದರೂ ನಮಗೆ ಸಿಗಲಿಲ್ಲ ನಮ್ಮ ಆಫೀಸು ಅಂತ ಅಂದರೆ ನೀವು ಸಂಬಂಧಪಟ್ಟ HRMS ಎಂಪ್ಲಾಯರ್ ಅವ್ರನ್ನ ಭೇಟಿ ಮಾಡಿ ಅನ್ನುವಂಥದ್ದನ್ನು ಅವರಲ್ಲಿ ಕೇಳ್ತಾ ಇದ್ದಾರೆ, ಆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಈಗ ನಾವು ಮತ್ತೆ ಸೇವ್ ಕೊಡೋಣ. ನಮ್ಮೆಲ್ಲ ಮಾಹಿತಿಗಳು ಸರಿಯಾಗಿ ಇತ್ತು ಅಂತ ಖಾತ್ರಿ ಪಡಿಸ್ಕೊಂಡ್ರೆ ನಾವಿಲ್ಲಿ ಆಫೀಸ್ ಅಡ್ರೆಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಆಗಿದೆ. ಈಗ ನೀವು ಬೇಕಿದ್ರೆ
ವ್ಯೂ ಮಾಡ್ಕೋಬೋದು, ನೋಡ್ಕೋಬೋದು. ನಿಮ್ಮ ಎರಡೂ ಜಿಯೋ ಕೋಆರ್ಡಿನೇಷನ್ನು ಮತ್ತು ಆಫೀಸ್ ಡೀಟೇಲ್ಸ್ ಎರಡೂ ಕೂಡ ಅಲ್ಲಿ ಗ್ರೀನ್ ಟಿಕ್ ಬರಬೇಕು. ಆ ಗ್ರೀನ್ ಟಿಕ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಮಾಡಿಲ್ಲ, ನಿಮ್ಮದು ಸಂಪೂರ್ಣವಾಗಿ ಪ್ರೋಸೆಸ್ ಮುಗಿದಿಲ್ಲ ಅಂತಲೇ ಅದು ತೋರಿಸುತ್ತೆ. ಹಾಗಾಗಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಈ ಥರ ಬಂದಿರುತ್ತಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಇದನ್ನು ಬಂದಿರುತ್ತೆ ನೋಡಿ ಆರೋ, ಅದನ್ನು ಸರಿಸಬೇಕು. ಆವಾಗ ನಿಮಗೆ ಜಿಯೋ ಕೋಆರ್ಡಿನೇಷನ್ ಮತ್ತು ಆಫೀಸ್ ಅಡ್ರೆಸ್ ಸ್ಟೇಟಸ್ ಇದೆಯಲ್ಲ, ಎರಡೂ ಕೂಡ ಗ್ರೀನ್ ಟಿಕ್ ಬಂದಿರಬೇಕು. ಯಾವುದು ಅಲ್ಲಿ ಇಂಟು ಮಾರ್ಕ್, ರೆಡ್ ಕಲರ್ ಇಂಟು ಮಾರ್ಕಲ್ಲಿ ಬರಬಾರ್ದು. ಸೊ ನೀವು ಮೊದಲನೇ ಬಾರಿ ಮಾಡುವಾಗ ನೀವು ಎರಡೂ ಕೂಡ ರೆಡ್ ಮಾರ್ಕಲ್ಲಿ ಬಂದಿರುತ್ತೆ. ಆಫೀಸ್ ಅಡ್ರೆಸ್ಸನ್ನು ಮೊದಲು ಸೇವ್ ಮಾಡ್ಕೋಬೇಕು. ಆಮೇಲೆ ನಾವು ಮೊಬೈಲ್ ಆ್ಯಪನ್ನು ಏನು DDO ಇರ್ತಾರಲ್ಲ ಅವರ ಮೊಬೈಲ್ ಆ್ಯಪ್ ಇರುತ್ತಲ್ಲ, ESS HRMS ಟು ESS ಆ್ಯಪಲ್ಲಿ ಅದು ಬಂದಿರುತ್ತೆ. ಅದನ್ನು ನೀವೇನು ಮಾಡ್ಬೋದು, ಕ್ಯಾಪ್ಚರ್ ಮಾಡಿದರೆ ನಿಮಗಿಲ್ಲಿ ಅದು ಸೇವ್ ಆಗುತ್ತೆ. ಸೊ ಇದನ್ನು ಬಹಳ ಸಲ ನಿಮ್ಗೆ ಆಲ್ರೆಡಿ ಹೇಳಿರೋದ್ರಿಂದ ಇದನ್ನು ಆದಷ್ಟು ಬೇಗನೆ ನೀವು ಮುಗಿಸ್ಕೋಬೇಕಾಗತ್ತೆ. ಇದು 3ನೇ ಬಾರಿನೋ ಅಥವಾ 4ನೇ ಬಾರಿನೋ ಇದನ್ನು ಕೊಡ್ತಾ ಇರೋದು. ಇದು ಎಷ್ಟು ದಿನಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಮ್ಸ್ಗೆ ಅವಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ದಯಮಾಡಿ ಇದನ್ನು ಆದಷ್ಟು ಬೇಗನೆ ಈ 2 ಆಫೀಸ್ ಅಡ್ರೆಸ್ಸು ಮತ್ತು ಜಿಯೋ ಕೋಆರ್ಡಿನೇಷನ್ಸ್ ಏನಿದೆಯಲ್ಲ ಅದನ್ನು ಮುಗಿಸ್ಕೊಳ್ಳಿ. ಇದಾಗಿತ್ತು ಮಾಹಿತಿ. ಥ್ಯಾಂಕ್ ಯು.